ಅಂತಿಮ ದರ್ಶನಕ್ಕೆ ಜನರು ಆಗಮಿಸಿದರೆ ಸದ್ಯ ಚನ್ನಗಿರಿ ಕಾಂಗ್ರೆಸ್ ಶಾಸಕರಾದಂಥ ಶಿವಗಂಗಾ ಬಸವರಾಜ್ ಇದ್ದಾರೆ. ಸರ್, ಒಂದು ರೀತಿ ಮಧ್ಯ ಕರ್ನಾಟಕ ಭಾಗದ ಶತಮಾನದ ಪುರುಷರು ಅಂತ ಹೇಳ್ತಾರೆ. ಮಧ್ಯ ಕರ್ನಾಟಕ ಅಂತ ಅಲ್ಲ, ಇಡೀ ರಾಜ್ಯಕ್ಕೆ ಬೇಕಾದಂಥ ಒಂದು ಆಸ್ತಿ. ಇವತ್ತು ಅವ್ರು ಕಳ್ಕೊಂಡ ಸಂದರ್ಭದಲ್ಲಿ ನನಗೇನು ಮಾತಾಡೋಕ್ಕಾಗ್ತಾ ಇಲ್ಲ. ಯಾಕೆಂದರೆ ನನ್ನ ರಾಜಕೀಯ ಪ್ರೇರಣೆ, ನಾನು ಈ ಹಿಂದೆ ರಾಜಕೀಯ ಪಾದಾರ್ಪಣೆ ಏನು ಮಾಡಿದ್ದೆ, ಮಹಾನಗರ ಪಾಲಿಕೆ ಸದಸ್ಯನಾಗಿ ಅವತ್ತು ಅವರೇ ನನಗೆ ಟಿಕೆಟ್ ಕೊಟ್ಟು ಇವತ್ತು ರಾಜಕೀಯ ಪಾದಾರ್ಪಣೆ ಮಾಡಿಸಿದ್ರು. ಈ ಒಂದು ಸಂದರ್ಭದಲ್ಲಿ ನಾನು ಏನು ಹೇಳೋಕ್ಕೂ ನನ್ನ ಕೈಲಿ ಆಗ್ತಾಯಿಲ್ಲ. ಆ ಭಗವಂತ ಅವ್ರ ಕುಟುಂಬಕ್ಕೆ ಶಾಂತಿ, ನೆಮ್ಮದಿ, ಎಲ್ಲ ರೀತಿಯ ಸಹಿಸುವ ಶಕ್ತಿಯನ್ನು ಕೊಡಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತೀನಿ. ಮ್ಯಾಂಚೆಸ್ಟರ್ ಆಫ್ ಕರ್ನಾಟಕ ಅಂತಿದ್ದಂಥ ದಾವಣಗೆರೆಯನ್ನು ವಿದ್ಯಾಕಾಶಿಯನ್ನಾಗಿ ಮಾಡಿದರು. ಬಾಪೂಜಿ ಶಿಕ್ಷಣ ಸಂಸ್ಥೆಯಿಂದ ಸಾಕಷ್ಟು ಜನರಿಗೆ ವಿದ್ಯೆಯನ್ನು ದಾರಿದರು. ಇಡೀ ಬಾಪೂಜಿ ವಿದ್ಯಾಸಂಸ್ಥೆಯಲ್ಲಿ ಯಾವುದೇ ರೀತಿಯ ಒಂದು ಕೋರ್ಸ್ಗಳ ಕೊರತೆ ಇರಬಾರ್ದು. ನಮ್ಮ ಮಕ್ಕಳು ಯಾರು, ನಮ್ಮ ಜಿಲ್ಲೆಯ ಮಕ್ಕಳು ದಾವಣಗೆರೆಯಿಂದ ಹೊರಗಡೆ ಹೋಗಬಾರ್ದು ಅನ್ನೋರ ದೂರದೃಷ್ಟಿ ತಮ್ಮ ಎದುರಿಗೆಲ್ಲ ಕಾಣ್ತಾ ಇದೆ. ಈ ಅಂಥ ಒಂದು ಧೀಮಂತ ಶಕ್ತಿ ಇವತ್ತು ಕಳ್ಕೊಂಡಿರೋದು ಬರೀ ದಾವಣಗೆರೆ ಜಿಲ್ಲೆಗೆಲ್ಲ, ಇಡೀ ನಾಡಿಗೆ ಒಂದು ದೊಡ್ಡ ಶಕ್ತಿ ಕಳ್ಕೊಂಡಂತಾಗಿದೆ. ಅಖಿಲ ಭಾರತ ವೀರಶೈವ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರಾಗಿ 13 ವರ್ಷಗಳ ಸೇವೆ ಸಲ್ಲಿಸಿ ಸಮುದಾಯದ ಪರವಾಗಿ, ಅಂದರೆ ಏನೇ ಆದ್ರೂ ಸರ್ಕಾರದ ವಿರುದ್ಧವೇ, ತಮ್ಮ ಪಕ್ಷದ ವಿರುದ್ಧವೇ ಮಾಡ್ತಿದ್ರು. ಸಮುದಾಯದ ಪರವಾಗಿ ಗಟ್ಟಿಯಾಗಿ ನಿಂತಂಥವ್ರು ಒಂದು ರೀತಿ ಕುಟುಂಬದ ಯಜಮಾನನ್ನು ಕಳೆದುಕೊಂಡಿರೋದು ಅನ್ನೋ ಭಾಸವಾಗ್ತಾ ಇದೆ ಅಂತ ನಾನು ನಿಮಗೆ ನಾನೇನು ಇವತ್ತು ಮಾಧ್ಯಮದಲ್ಲಿ ಯಾವುದೇ ವಿಷಯಗಳು ಬಂದರೂ ನೇರವಾಗಿ ಮಾತಾಡ್ತೀನಿ. ಅಂದರೆ ಅದರ ಹಿಂದಿನ ಶಕ್ತಿ ಯಾರಪ್ಪ ಅಂದರೆ ಶಾಮನೂರು ಶಿವಶಂಕರಪ್ಪಾಜಿಯವರೇ. ಅವರೇನು ನೇರವಾಗಿ ಮಾತಾಡ್ತಾಯಿದ್ರು, ರಾಜಕೀಯವನ್ನು ಲೆಕ್ಕಿಸದೆ ಸಮಾಜದ ಪರವಾಗಿ ನಿಂತಂಥ ಒಂದು ಶಕ್ತಿ. ಆ ಒಂದು ಶಕ್ತಿ ನಾನು ಯಾವಾಗಲೂ ಸ್ವಾಗತಿಸ್ತಾ ಬಂದಿದ್ದೀನಿ. ಅವ್ರ ಬೆಂಬಲಕ್ಕೆ ನಾನು ಯಾವಾಗಲೂ ಇದ್ದೆ. ಕಾರಣ ಇಷ್ಟೇ, ಅವರು ಬರೀ ವೀರಶೈವ ಸಮಾಜ ಒಂದೇ ಅಲ್ಲ, ಎಲ್ಲ ಸಮಾಜದ ಬಂಧುಗಳನ್ನ ಪ್ರೀತಿ ಗೌರವದಿಂದ ಕಂಡು ಎಲ್ಲ ಸಮಾಜದ ಏಳಿಗೆಯಾಗಿ ದುಡಿದಂಥ ಒಂದು ಶಕ್ತಿ. ಅಂಥ ಒಂದು ಶಕ್ತಿ ಇವತ್ತು ನಮ್ಮಲ್ಲಿ ಇಲ್ಲ ಅಂದರೆ ನಮಗೆ ನಂಬೋಕ್ಕಾಗ್ತಾ ಇಲ್ಲ. ದುರದೃಷ್ಟವಶಾತ್ ನಾವು ಇವತ್ತು ಅವ್ರನ್ನ ಕಳ್ಕೊಂಡಿದ್ದೀವಿ. ಆ ಭಗವಂತ ಎಲ್ಲ ನಮ್ಮ ದಾವಣಗೆರೆ ಜಿಲ್ಲೆಯ ನಾಡಿನ ಜನತೆಗೆ ಅವರ ಒಂದು ನೋವನ್ನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.